ಎಲ್ರಿಗೂ ನಮಸ್ಕಾರ. ಅದು ಹಾಕಪ್ಪ, ಇದೇನು ಗ್ರೀನ್ ಹಾಕ್ಬಿಟ್ಟು ನೀನು ಇಲ್ಲಿ ನೋಡಿ. ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ, ಅಷ್ಟು ಜನ ಪ್ರೊಡ್ಯೂಸರ್ಸ್ ಥರನೇ ಇದ್ದಾರೆ. ನಾನೊಬ್ಬ ಮಾತ್ರ ಗುರು ರಾಜ್ ಮೇಲೆ ಹಿಂಗೆ ಗುರು ಆಗ್ತಾ ಇದ್ದೆ ಇಡೀ ಸಿನಿಮಾ. ನಾನು ದಿಗಂತ್ ಹಿಂಗೆ ನಾನು ಏನು ಮಾಡಿಬಿಟ್ಟಿದ್ದೀರ ನೋಡಿ. ಇವ್ರು ನೋಡಿ, ನನಗೊಂದು ಸಾಂಗ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ದೇವರು. ಧನ್ಯ ಮಾತ್ರ ಮಧ್ಯ ಬಂದು ನನಗಾಗ ಸಾಂಗ್ ಕೊಡಿ ಅಂತೇಳಿ ಕಿತ್ಕೊಂಡು. ಇವ್ರು ನೋಡಿ, ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಂಗು, ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ ಅವರು. ಇವ್ರೊಂಥರ ಸಂಪತ್ ಥರ ಆಚೆನೇ ನಿಂತ್ಕೊಂಡು ಡೈರೆಕ್ಟ್ರನ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವು ನಾವು. ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಲ್ಲ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್. ತುಂಬ ಇಂಪಾರ್ಟೆಂಟ್. ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತೊಗೋತೀವಿ, ಯಾವುದೇ ವಿಷಯ ಆದರೂ ಸರಿ, ಯಾವುದೇ ಸಿನಿಮಾ ಆದರೂ ಸರಿ, ಲೈಫಲ್ಲಾಗಿರ್ಬೋದು, ಲವ್ವಲ್ಲಾಗಿರ್ಬೋದು, ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಹೌ ಡಿಡ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್? ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡಯಿಂದ. ಅವನೇ ಕರ್ಕೊಂಬಂದಿದ್ದು. ನಾನು ಯಾವಾಗಲೂ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬರ್ತಾನೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದು. ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದರೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರುವಾಗಿ ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಬಂದರು. ಅಂದರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ. ಅವ್ರ ತಲೆಯಲ್ಲಿ ಏನೋ ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ಇವನು ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ. ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟು. ಕರೆಕ್ಟಾ? ಕತೆ ಅದೇ ತಾನೆ ರೀ. ಸರಿ, ಓಕೆ, ಇವಾಗ ಜಡ್ಜ್ಮೆಂಟ್ ನಿಮ್ಮದೇ ತಾನೆ ಟೈಟ್ಲು. ಎದೆ ತಟ್ಕೊಂಡು ನಿಂತ್ಕೊಂಡು ನಮ್ಮದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ? ನೀವೇ ಕಳಿಸಿದ್ದೀರಾ. ಬಟ್ ಜಡ್ಜ್ಮೆಂಟ್ ನಿಮ್ಮದು ಅಲ್ಲ, ಪುಟ್ಕೋಸಿ ನಮ್ಮದು ಅಲ್ಲ. ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್ಲು. ಕರೆಕ್ಟಾ? ನಮ್ಮದು ನಿಮ್ದು ಏನು ಜಡ್ಜ್ಮೆಂಟ್ ನಡೆಯಲ್ಲ. ಅವ್ನು ತೀರ್ಪು ಅವನೇನು ಕೊಡ್ತಾನೆ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲ್. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಈಗೆಲ್ಲ ಇಲ್ಲಿದ್ದವರೆಲ್ಲ ಹೇಳಿದ್ರು, ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯಿತು ಅಂತ. ಅರೇ, ನನಗೂ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅಷ್ಟೇ ಖುಷಿ ರೀ. ನಿಮ್ಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಬಂದಾಗೆಲ್ಲ ನಮಗೂ ಖುಷಿ. ಇವ್ರನ್ನೆಲ್ಲ ಭೇಟಿ ಮಾಡಿರೋಲ್ಲ ನಾವು. ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಳಿಬಿಟ್ಟಿದ್ರು. ರವಿಚಂದ್ರನ್ ಭಯ, ರವಿಚಂದ್ರನ್ ಹಿಂಗೆ, ರವಿಚಂದ್ರನ್ ಹಂಗೆ ಎಲ್ಲ ಹೇಳಿ ಇವ್ರುಗಳಿಗೆಲ್ಲ ಇವ್ರದ್ದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿದ್ದಾರೆ ಎಲ್ಲರೂ. ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು. ಏನು ಲೀಲಾಜಾಲವಾಗಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನು ಬದಲಾಯಿಸಂಗಿರಲಿಲ್ಲ, ಬದಲಾಯಿಸೋಕ್ಕೆ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ರಿ ಇದನ್ನೇ ನನ್ನ ಹತ್ರ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕ್ಕೆ ಕೇಳಯ್ಯ ಅಂತ ಹೇಳೋರು. ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ. ನನಗೆ ಹತ್ತತ್ರ ಅವ್ರು 108 ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ.